ಚಾರು ಮೇಲೆ ಅನುಮಾನಗಳ ಸುರಿಮಳೆಯೇ ಆಗ್ತಿದ್ದ ಜೊತೆಗೆ ಬಾಯಿಗೆ ಬಂದಂಗೆ ಕೋದಂಡ ಅಂತೂ ಬೈಯದೇ ಬೈಯೋದು. ಸೊ ಊಟ ಅಂದ್ರೆ ಅಡಿಗೆಯನ್ನ ಚಾರು ಮಾಡಿರ್ತಾಳೆ ಅಂತ ಊಟವನ್ನು ಸಹ ಮಾಡೋದಿಲ್ಲ, ಅಲ್ಲಿ ವಾಪಸ್ ಎದ್ದೋಗ್ಬಿಡ್ತಾನೆ. ಜೊತೆಗೆ ವೈಶಾಖನು ಕೂಡ ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ನಾನಂತೂ ಊಟ ಮಾಡೋದಿಲ್ಲ, ಊಟದಲ್ಲಿ ವಿಷ ಹಾಕಿದ್ರೆ ಏನ್ ಮಾಡ್ಲಿ, ನಾನಂತೂ ಅದಕ್ಕೆ ತಯಾರಿಲ್ಲ, ನನಗೆ ಊಟನು ಬೇಡ ಏನು ಬೇಡ, ಬಾ ವೈಶಾಖ ಅಂತ ಕೂಡ ಹೊರಟು ಹೋಗ್ಬಿಡ್ತಾನೆ. ಆದ್ರೆ ಇಲ್ಲಿ ವೈಶಾಖ ಮನಸ್ಸಿನಲ್ಲೇ ಮಾತನಾಡ್ಕೊತೀರ, ಹಾಳಾದ್ ಗಂಡದಿಂದ ನನಗೆ ಊಟ ಕೂಡ ಮಿಸ್ ಆಗೋಯ್ತು ಅಂತ. ಐಕೆ ನಾಟಕ ಮಾಡ್ತಿರೋದು ಪಾಪ ಕೋದಂಡಗೆ ಏನ್ ಗೊತ್ತಾಯ್ತು, ಗೊತ್ತೇ ಇಲ್ವಲ್ಲ. ಸೊ ಇದು ಕಂಪ್ಲೀಟ್ ಒಂದು ಮುಗ್ಧತೆ ಅಂತಾನೆ ಹೇಳ್ಬೋದು. ವೈಶಾಖ ಎಷ್ಟರ ಮಟ್ಟಿಗೆ ಒಂದು ಬ್ರೈನ್ ವಾಶ್ ಮಾಡಿಟ್ಟಿದ್ದಾಳೆ ನೋಡಿ. ಸೊ ನಿಜಕ್ಕೂ ರಾಮಾಚಾರಿ ಅಂತೂ ತಲೆ ಮೇಲೆ ಕೈ ಹಾಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾನೆ, ಬೇಸರ ಪಟ್ಕೊಂಡಿದ್ದಾನೆ. ಮನೆಯವರೆಲ್ಲರೂ ಕೂಡ ಅಷ್ಟೇನೆ. ಕೋದಂಡನ ವರ್ತನೆ ಪಾಪ ಕೋದಂಡದ್ದೇನು ತಪ್ಪಿಲ್ಲ, ಯಾಕೆಂದ್ರೆ ಕೋದಂಡ ಅಷ್ಟು ನಂಬಿಟ್ಟಿದ್ದಾನೆ ವೈಶಾಖನ. ವೈಶಾಖ ಹೇಳಿದ್ದೀನಲ್ಲ ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಕೋದಂಡ. ಅದಕ್ಕೋಸ್ಕರ ಎಲ್ಲವೂ ಕೂಡ ಆಗ್ತಾ ಇರೋದು. ನೀವ್ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಚಾರುಗ ಅಥವಾ ವೈಶಾಖಾಗ? ಕಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತದೆ, ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಒಳ್ಳೆ ರೇಟಿಂಗ್ DRP ಕೂಡ ಇದೆ. ಇನ್ನೇನು ರಾಮಾಚಾರಿ ಕಿಟಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾನೆ. ರಾಮಾಚಾರಿ ಕಿಟಿ ಮತ್ತೆ ಒಂದಾಗ್ತಾರೆ. ಈಗ ಪಾಠವನ್ನ ಕಲಿಸ್ಬೇಕಾಗುತ್ತೆ. ವೈಶಾಖ ಯಾವಾಗ ಸಿಕ್ಕಿ ಬಿಡ್ತಾಳೆ, ವೈಶಾಖ ನಿಜ ಮುಖ ನಿಜ ಬಣ್ಣ ಯಾವಾಗ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಅಂತ ವೇಟ್ ಮಾಡ್ತಾ ಇದ್ದಾರೆ ವೀಕ್ಷಕರು. ಆದಷ್ಟು ಬೇಗ ಅಂತ ಹೇಳ್ಬೋದು. ಚಾರುಗೆ ಎಲ್ಲ ಸತ್ಯ ಗೊತ್ತಿದೆ, ಆದ್ರೆ ಹೇಳಿದ್ರು ಕೂಡ ನಂಬ್ತಾ ಇಲ್ಲ. ಅಷ್ಟೊಂದು ಅನುಮಾನ ಈಗ ಕೋದಂಡ ಎಲ್ಲವನ್ನೂ ಕೂಡ ಮಾತನಾಡುತ್ತಾನೆ, ಬೈತಿದ್ದಾನೆ, ಸರಿಯಾಗಿ ಕೂಡ ಬೈತಾನೆ ಚಾರುಗೆ. ಅದರಿಂದಾಗಿ ಈಗ ಯಾರು ಕೂಡ ನಂಬುವಂತ ಪರಿಸ್ಥಿತಿಯಲ್ಲಿ ಅನುಮಾನ ಸುರಿಮಳೆ ಜಾಸ್ತಿ ಆಗಿದೆ.